ನನಗೆ ತುಂಬಾ ಜನ ರೆಕಮೆಂಡ್ ಮಾಡ್ತಿದ್ರು ಬ್ಲಿಂಕಿಟ್ ಮತ್ತೆ ಜೆಪ್ಟೋ ಅಂತ ಕ್ವಿಕ್ ಕಾಮರ್ಸ್ ವೆಬ್ಸೈಟ್ ಗಳಲ್ಲಿ ನಿಮ್ ಪ್ರಾಡಕ್ಟ್ ನ ಲಾಂಚ್ ಮಾಡಿ ಅಂತ. ನಮಗೆ ಈ ಪ್ಲಾನ್ ಮುಂಚೆಯಿಂದಾನು ಇತ್ತು, ಬಟ್ ಇದನ್ನ ಎಕ್ಸಿಕ್ಯೂಟ್ ಹೇಗ್ ಮಾಡೋದು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ರಿಸರ್ಚ್ ಮಾಡಿದ್ವಿ, ಆಮೇಲೆ ಇದ್ರ ಬಗ್ಗೆ ಗೊತ್ತಿರೋರ್ನ ಕೇಳಿದ್ವಿ, ಅಡ್ವೈಸ್ ತಗೊಂಡ್ವಿ. ಅವ್ರು ಹೇಳಿದ್ ಒಂದೇ GST ಮತ್ತೆ ಬಾರ್ ಕೋಡ್ ಮ್ಯಾಂಡೇಟ್ರಿ ಅಂತ. ನಮ್ಮ ಹತ್ರ GST ಇತ್ತು, ಬಟ್ ನನ್ನ ಹೆಸರಲ್ಲಿ ಇರ್ಲಿಲ್ಲ, ಮತ್ತೆ ನಮ್ಮ ಪ್ರಾಡಕ್ಟ್ ಮೇಲೆ ಬಾರ್ ಕೋಡ್ ಇರ್ಲಿಲ್ಲ. ಅದಕ್ಕೆ ನಾವು ಇದೆರಡು ಸ್ಟೆಪ್ ನು ಕಂಪ್ಲೀಟ್ ಮಾಡೋಣ ಅಂತ ಫಸ್ಟ್ GST ಮಾಡಿಸಿದ್ವಿ. GST ನನ್ನ ಹೆಸರಲ್ಲಿ ಮಾಡ್ಸಕ್ಕೆ 5,000 ರೂಪಾಯಿ ಆಯ್ತು. ಮತ್ತೆ ಬಾರ್ ಕೋಡ್ ಒಂದ್ ಪ್ರಾಡಕ್ಟ್ ಮೇಲೆ ಹಾಕ್ಸಕ್ಕೆ 5,000, ಹಂಗೆ 4 ಪ್ರಾಡಕ್ಟ್ ಮೇಲೆ ಹಾಕ್ಸಿದಕ್ಕೆ 20,000 ಆಯ್ತು. ನಮ್ಮ ಹಳೆ ಬಾಕ್ಸ್ ಗಳ ಮೇಲೆ ಬಾರ್ ಕೋಡ್ ಇರ್ಲಿಲ್ಲ, ಸೊ ನಾವು ಹೊಸ ಬಾಕ್ಸ್ ಗಳನ್ನ ಪ್ರಿಂಟ್ ಮಾಡಿಸಿದಕ್ಕೆ ಇದ್ರ ಕಾಸ್ಟ್ ನಮ್ಗೆ 32,000 ರೂಪಾಯಿ ಬಿತ್ತು. ಇಷ್ಟೆಲ್ಲ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ನಾವು ಬ್ಲಿಂಕಿಟ್ ಬಂದಾಗ ನಮ್ಗೆ ಇನ್ನೊಂದು ಟ್ವಿಸ್ಟ್ ಕಾದಿತ್ತು. ಏನಪ್ಪಾ ಅಂದ್ರೆ ಬ್ಲಿಂಕಿಟ್ ಅಲ್ಲಿ ನಾವು ಪ್ರಾಡಕ್ಟ್ ನ ಲಿಸ್ಟಿಂಗ್ ಮಾಡಿಸ್ಬೇಕಂದ್ರೆ 25,000 ಡೆಪಾಸಿಟ್ ಕಟ್ಟಬೇಕು. ಒಂದ್ ಕಡೆ ಈ ಪ್ರಾಡಕ್ಟ್ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದೀವಿ, ಇನ್ನೊಂದ್ ಕಡೆ ಸೇಲ್ಸ್ ಕೂಡ ಕಡಿಮೆ ಆಗಿದೆ. ಹೀಗಾಗಿ ನಾವು ಕ್ವಿಕ್ ಕಾಮರ್ಸ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲಿ ತನಕ WooCoChocolates.in ನಲ್ಲಿ ನಮ್ಮ ಚಾಕ್ಲೇಟ್ಸ್ ನ ಆರ್ಡರ್ ಮಾಡಿ, ಹಂಗೆ ನಾನು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕನ್ನಡದ ಬ್ರ್ಯಾಂಡ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ.